ಆರನೇ ಅಧ್ಯಾಯದ 43ನೇ ಶ್ಲೋಕ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತಃ ಭೂಯಃ ಸಂಸಿದ್ಧೌ ಕುರುನಂದನ. ಕುರುನಂದನ ಎಂಬುದಾಗಿ ಅರ್ಜುನನನ್ನ ಕೃಷ್ಣ ಕರೀತಾ ಇದ್ದಾನೆ, ಸಂಬೋಧನೆ ಮಾಡ್ತಿದ್ದಾನೆ. ನಂದನ ಅಂದ್ರೇನು? ಮಗ ಅಂತರ್ಥ. ಮಗ ಅಂದ್ರೆ ನಂದಯತೀತಿ ನಂದನ, ಸಂತೋಷವನ್ನು ಉಂಟು ಮಾಡತಕ್ಕಂಥವನು. ಒಬ್ಬ ಉತ್ತಮವಾದ ವ್ಯಕ್ತಿ ಅಂದ್ರೆ ಒಂದು ಭಗವದ್ಭಕ್ತ ಒಂದು ಕುಟುಂಬದಲ್ಲಿ ಜನ್ಮ ಆದ ಅಂತ ಆದ್ರೆ ಅವರ ಪಿತೃಗಳಿಗೆಲ್ಲ ಬಹಳ ಪ್ರೀತಿ ಆಗತ್ತೆ. ಅಂದ್ರೆ ಸನಸ್ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಃ ಸಂತಾರ ಇಷ್ಯತಿ. ಒಳ್ಳೆ ವಿಷ್ಣು ಭಕ್ತ ನಮ್ಮ ಕುಟುಂಬದಲ್ಲಿ ಹುಟ್ಟಿದ್ದಾನೆ, ಅವನಿಂದ ನಮ್ಮೆಲ್ಲರಿಗೂ ಕೂಡ ಸದ್ಗತಿಯಾಗತ್ತೆ ಎಂಬುದಾಗಿ ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಒಬ್ಬ ಉತ್ತಮವಾದ ವ್ಯಕ್ತಿಯ ಜನ್ಮ, ಒಂದು ಮಗುವಿನ ಉತ್ತಮವಾದ ವ್ಯಕ್ತಿ ಜನ್ಮದಿಂದ, ಒಂದು ವಿಷ್ಣು ಭಕ್ತನ ಜನ್ಮದಿಂದಾಗಿ ಅವನು ಮಾತ್ರ ಉದ್ಧಾರವಾಗುವುದಲ್ಲ, ಅವರ ಕುಟುಂಬದ ಪೂರ್ವ ಪಿತೃಗಳೆಲ್ಲರೂ ಕೂಡ, ಹಿರಿಯರೆಲ್ಲರೂ ಕೂಡ ಉತ್ತಮವಾದ ಕುಲವನ್ನ ಪಡಿತಾರೆ, ಸದ್ಗತಿಯನ್ನ ಪಡಿತಾರೆ, ಅವರಿಗೆ ಸಜ್ಜನ್ಮ ಪ್ರಾಪ್ತಿಯಾಗತ್ತೆ. ಅಂದ್ರೆ ಕುರುವಂಶದಲ್ಲಿ ದುರ್ಯೋಧನಂತ ಕೆಟ್ಟವರು ಹುಟ್ಟಿದ್ದಾರೆ, ಅವರಿಂದ ಆ ಹಿರಿಯರಿಗೆಲ್ಲರೂ ಕೂಡ ತೊಂದರೆ ಆದ್ರೆ ಅಥವಾ ಏನು ಉಪಕಾರ ಆಗದೆ ಹೋದ್ರೆ ಇಂತಹ ಅರ್ಜುನನಿಂದಾಗಿ, ವಿಷ್ಣು ಭಕ್ತನಾದಂತ ಅರ್ಜುನನಿಂದಾಗಿ ಎಲ್ಲರಿಗೂ ಕೂಡ ಏನಾಗತ್ತೆ? ಪ್ರೀತಿಯಾಗತ್ತೆ, ಹಿರಿಯರಿಗೆಲ್ಲರಿಗೂ ಕೂಡ ಸದ್ಗತಿಯಾಗತ್ತೆ. ಅಂತಹ ನಿನ್ನ ಶ್ರೇಯಸ್ಸಿಗೆ ಮಾತ್ರ ನೀನು ಕಾರಣ ಅಲ್ಲ, ಅನೇಕರ ಶ್ರೇಯಸ್ಸಿಗೆ ಕಾರಣನಾದವನು ನೀನು. ಮತ್ತು ಅರ್ಜುನ ಅಂತ ಒಬ್ಬ ವ್ಯಕ್ತಿಯಿಂದ ಇವತ್ತಿಗೂ ಕೂಡ ಎಲ್ಲರೂ ಕೂಡ ಭಗವದ್ಗೀತೆಯನ್ನ ಅನುಸಂಧಾನ ಮಾಡಿಕೊಂಡು ಜೀವನದ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಂಡು ತಮ್ಮ ಪಾಪಗಳನ್ನು ಪರಿಹರಿಸಿಕೊಂಡು ಪುಣ್ಯದ ಮಾರ್ಗದತ್ತ, ಸುಖದ ಮಾರ್ಗದತ್ತ ಸಾಗ್ತಾ ಇದ್ದಾರೆ. ಅಂದ್ರೆ ಅವನು ಅರ್ಜುನ ಒಂಥರ ಅನೇಕ ತಲೆಮಾರಿಗೆ ಉಪಕಾರವನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥವನು. ಹಾಗಾಗಿ ಕುರುನಂದನ, ಕುರು ವಂಶದ ಸಕಲ ವ್ಯಕ್ತಿಗಳಿಗೂ ಸಂತೋಷವನ್ನು ಉಂಟು ಮಾಡತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದವನೇ ಅನ್ನೋದು ಆ ಸಂಬೋಧನೆಯ ಅರ್ಥ. ಹಿಂದಿನ ಶ್ಲೋಕದಲ್ಲಿ ಅವರು ಹೇಳಿದ ಪ್ರಶ್ನೆಯಲ್ಲಿ ಭರತ ದುಷ್ಯಂತ ಶಕುಂತಲೆ ಮಗ ಅಲ್ಲ, ಇವರು ಋಷಭರೂಪಿ ಪರಮಾತ್ಮನ, ಏನು ಜೈನ ಮತ ಪ್ರವರ್ತಕನಾಗಿರ್ತಕ್ಕಂಥ ಋಷಭರೂಪಿ ಪರಮಾತ್ಮ, ಅವನ ಮಗನಾಗಿರ್ತಕ್ಕಂಥ ಭರತ, ಅವನು ಪ್ರಧಾನವಾದ, ಅಲ್ಲಿ ಅನೇಕ ಮಕ್ಕಳಿದ್ರು ಕೂಡ ಆ ಭರತನಿಗೆ ಋಷಭರೂಪಿ ಪರಮಾತ್ಮ ತನ್ನ ಎಲ್ಲ ಭೂಭಾಗವನ್ನ, ತನ್ನ ರಾಜ್ಯ ಸಮೃದ್ಧವನ್ನ ಕೊಟ್ಟು ತಾನು ಕಾಡಿಗೆ ಹೋಗ್ತಕ್ಕಂಥದ್ದು. ಆ ಭರತ ಅವನು ಕಾಡಿಗೆ ಹೋಗಿ ತಪಸ್ಸನ್ನ ಮಾಡಿ ಜಿಂಕೆಯಾಗಿ ಹುಟ್ಟಿ ಮತ್ತೆ ಅವನು ಜಡಭರತನಾಗಿ ಆಗ್ತಕ್ಕಂಥದ್ದು. ಅಲ್ಲಿಗೆ ಅವನ ಕಥೆಯನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಅಂದೇನು? ಯೋಗಭ್ರಷ್ಟನು ಬೇಗಲೇ ಉತ್ತಮವಾದ ಜನ್ಮವನ್ನ ಪಡೆದು ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡಿತಾನೆ. ಪಡೆದು ಏನಾಗತ್ತೆ? ಜನ್ಮ ಪಡೆಯುತ್ತೀರಿ ಏನು? ಹಿಂದೆ ಹೇಳಿದ್ದೇನು? ಧೀಮತಾಂ ಯೋಗಿನಾಂ ಕುಲೇ ಏವ. ಬೇರೆ ಎಲ್ಲೆಲ್ಲೋ ಹೇಗೇಗೋ ಹುಟ್ಟು ಬಿಡೋದಿಲ್ಲ, ಯೋಗಿಗಳ ಕುಲದಲ್ಲೇ, ಜ್ಞಾನಿಗಳ ಸಮುದಾಯದಲ್ಲೇ ಹುಟ್ಟುತ್ತಾನೆ. ಭಗವಂತನ ಸೃಷ್ಟಿ ಯಾವತ್ತೂ ಕೂಡ ವ್ಯತ್ಯಾಸ ಆಗೋದಿಲ್ಲ. ಆಕಸ್ಮಿಕವಾಗಿ ಏನೋ ತಪ್ಪಿ ಬೇರೆ ಕಡೆ ಹುಟ್ಟೋದು ಅನ್ನೋದಿಲ್ಲ, ಆಗೋದಿಲ್ಲ. ಯೋಗಿಗಳ, ಜ್ಞಾನಿಗಳ ಕುಲದಲ್ಲೇ ಹುಟ್ಟುತ್ತಾನೆ. ಹುಟ್ಟಿ ತತ್ರ ತಂ ಬುದ್ಧಿ ಸಂಯೋಗಂ ಪೌರ್ವದೇಹಿಕಂ ತಂ ಬುದ್ಧಿ ಸಂಯೋಗಂ. ಪೂರ್ವದೇಹಕ್ಕೆ ಸಂಬಂಧಪಟ್ಟಂತಹ ಸ್ಮರಣೆ, ಅದಕ್ಕೆ ಜಾತಿ ಸ್ಮೃತಿ ಅಂತ ಕರೀತಾರೆ. ಈಗ ಹಿಂದಿನ ಒಂದು ಶ್ಲೋಕದ್ದೇ ನಾವು ಗಮನಿಸೋದಾದ್ರೆ ಭರತನ ಕಥೆಯಲ್ಲಿ ಬಂತು. ಆ ಭರತ ಮೊದಲು ಭರತ ಚಕ್ರವರ್ತಿ, ಆಮೇಲೆ ಜಿಂಕೆಯಾಗಿದ್ದ. ಆ ಜಿಂಕೆಯಾದ ಸಂದರ್ಭದಲ್ಲಿ ಆಹಾರಕ್ಕೋಸ್ಕರ ತಿರುಗಾಡೋದನ್ನ ಬಿಟ್ಟು ಪುಲಸ್ತ್ಯ ಪುಲಹಾದಿಗಳ ಋಷಿಗಳ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದ. ಯಾಕೆ? ಪೌರ್ವದೇಹಿಕವಾದ ಬುದ್ಧಿ ಸಂಯೋಗ ಇತ್ತು ಅವನಿಗೆ. ಪೌರ್ವದೇಹಿಕ ಅಂದ್ರೆ ಪೂರ್ವಜನ್ಮದ ನೆನಪಿತ್ತು, ಸ್ಮರಣೆ ಇತ್ತು. ನಾನು ಯಾಕೆ ಈಗ ಜಿಂಕೆಯಾಗಿ ಹುಟ್ಟಿದ್ದೇನೆ? ಜಿಂಕೆಯಾದ ಜನ್ಮ ಅಂದ್ರೆ ಅದೊಂದು ನೀಚ ಜನ್ಮ. ಯಾವುದೋ ಒಂದು ಪ್ರಾಣಿಯಾಗಿ ಹುಟ್ಟಿದ್ದೇನೆ. ಈ ಪ್ರಾಣಿಯಾಗಿ ಹುಟ್ಟಿದ್ದೇನೆ ಅಂದ್ರೆ ಯಾವ ರೀತಿಯಲ್ಲಿ ನಾನು ನನ್ನ ಸಾಧನೆಯನ್ನ ಕಳ್ಕೊಂಡೆ, ಯಾಕಾಯ್ತು, ಏನಾಯ್ತು, ಹೇಗಾಯ್ತು ಎಲ್ಲವನ್ನೂ ನೆನಪಿತ್ತು. ಆ ನೆನಪಿದ್ದದ್ರಿಂದ ಈ ಜನ್ಮದಲ್ಲಿ ಆ ತರ ಆಗಬಾರದು ಅಂತ ಪೂರ್ತಿ ಅಂತರ್ಮುಖಿಯಾಗಿ ಇದ್ದು ಬದುಕಿದ. ಆಮೇಲೆ ಜಿಂಕೆ ಜನ್ಮದಿಂದಾಗಿ ಒಬ್ಬ ಅಂಗೀರಸ ಗೋತ್ರದ ಬ್ರಾಹ್ಮಣನ ವಂಶದಲ್ಲಿ ಹುಟ್ಟದ. ಅಲ್ಲೂ ಅಷ್ಟೇ, ಈ ಜಗತ್ತಿನಲ್ಲಿ ಇದ್ದು ಜಗತ್ ವಿಲಕ್ಷಣವಾಗಿದ್ದ, ಜಗತ್ತಿನಲ್ಲಿ ಇಲ್ಲದವನಂತಿದ್ದ. ಅವನಿಗೆ ಬೈದರ ಅವಮಾನ ಆಗ್ತಾ ಇರ್ಲಿಲ್ಲ, ಸಿಟ್ಟು ಬರ್ತಾ ಇರ್ಲಿಲ್ಲ, ಹಸಿವಾಗ್ತಾ ಇರ್ಲಿಲ್ಲ, ಬಾಯಾರಿಕೆ ಆಗ್ತಾ ಇರ್ಲಿಲ್ಲ, ಯಾವುದಕ್ಕೂ ವಿಕಾರಗಳೇ ಇರ್ಲಿಲ್ಲ. ಆ ತರ ಬದುಕ್ತಾ ಇದ್ದ. ಯಾಕೆ? ಪೌರ್ವದೇಹಿಕವಾದ ಬುದ್ಧಿ ಸಂಯೋಗ ಇತ್ತು. ಜಿಂಕೆ ಜನ್ಮದಲ್ಲೂ ಅದರ ಹಿಂದಿನ ಜನ್ಮದಲ್ಲೂ ಕೂಡ ಸಾಧನೆಯಿಂದ ಭ್ರಷ್ಟನಾಗಿದ್ದೇನೆ, ಪರಿಪೂರ್ಣವಾದ ಸಾಧನೆಯನ್ನು ಮಾಡ್ಲಿಕ್ಕಾಗಿಲ್ಲ.
ಆ ತರ ಅಡೆತಡೆಗಳು ಈ ಜನ್ಮದಲ್ಲಿ ಆಗಬಾರದು ಎಂತಕ್ಕಂಥ ಒಂದು ನೆನಪಿತ್ತು, ಸ್ಮರಣ ಶಕ್ತಿ ಇತ್ತು. ಅದರಿಂದಾಗಿ ಏನಾಯ್ತು, ಅವನು ಎಲ್ಲ ನೆನಪಿಟ್ಟುಕೊಂಡು ಒಂದು ಚೂರು ವಿಚಲಿತನಾಗದೇನೆ, ರಹುಗಣರಾದ ಎಷ್ಟೇ ನಿಂದನೆ ಮಾಡಿದ್ರು, ಬೈದ್ರು, ಅವಮಾನಗಳನ್ನು ಮಾಡಿದ್ರು ವಿಚಲಿತನಾಗದೇನೆ ಒಳ್ಳೆ ಮಾತುಗಳನ್ನೇ ಆಡದ. ಸಾಧನೆಯಿಂದ ಹೊರಬರಬಾರದು, ಸಾಧನಾ ಮಾರ್ಗದಿಂದ ಭ್ರಷ್ಟನಾಗಬಾರದು ಅನ್ನೋ ಎಚ್ಚರಿಕೆ ಇತ್ತು. ಅದನ್ನು ನೋಡಿ ಮರಣಾನಂತರದಲ್ಲಿ ಸ್ವರ್ಗವನ್ನ ಪಡೆದು ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಭುಕ್ವಾ ಲೋಕಂ ವಿಶಾಲಂ, ಏನೋ ಬಹಳ ನೂರಾರು ಸಾವಿರಾರು ವರ್ಷಗಳ ಕಾಲ ಸ್ವರ್ಗದ ಸುಖವನ್ನ ಅನುಭವಿಸಿ ಮತ್ತೆ ಹುಟ್ಟೋದು ಅಂತ ಆದಾಗ ಬಹಳ ಕಾಲದ ತಡೆ ಬಂದ್ಬಿಡ್ತು ಮರಣ. ಆಮೇಲೆ ಸ್ವರ್ಗದಲ್ಲಿ ಅನೇಕ ವರ್ಷಗಳ ಸುಖಾದ ಅನುಭವ, ಆಮೇಲೆ ಹುಟ್ಟೋದು. ಅಷ್ಟೊತ್ತಿಗೆಲ್ಲವೂ ಕೂಡ ಹಿಂದಿನ ಜನ್ಮ ಮರ್ತು ಹೋಗ್ಬಿಡುತ್ತೆ. ಹಂಗಲ್ಲ, ಒಂದಾದ್ಮೇಲೆ ಒಂದು ಜನ್ಮ ತಕ್ಷಣ ಬರೋದ್ರಿಂದಾಗಿ ಏನಾಗುತ್ತೆ, ಪೂರ್ವ ಜನ್ಮದ ಸ್ಮೃತಿ, ಜಾತಿ ಸ್ಮೃತಿ ಎಂಬುದು ಇರುತ್ತೆ. ಯಾವತ್ತೂ ಕೂಡ ಅಷ್ಟೇ, ಹಳೆಯ ಕಹಿ ಘಟನೆಗಳು ನೆನಪಿದ್ದಾಗ ಯಾರಿಗೆ ತನ್ನ ತಪ್ಪುಗಳು ಅದು ಆಯಾಯ ಕಾಲಕ್ಕನುಗುಣವಾಗಿ ನೆನಪಿಗೆ ಬರುತ್ತೋ, ಅಥವಾ ಹಳೆಯ ಕಹಿ ಘಟನೆಗಳು ನೆನಪಲ್ಲಿ ಇರುತ್ತೋ, ಅವನು ಮತ್ತೆ ತಪ್ಪು ಮಾಡೋದಿಲ್ಲ. ಅರೆ, ಯಾರು ತಾನು ತಿಂದಂತ ಪೆಟ್ಟನ್ನ, ತಾನು ಮಾಡಿದ ತಪ್ಪನ್ನ, ತನ್ನಿಂದ ಆದಂತ ಅವಘಡಗಳನ್ನ ಮರೆತು ಬಿಡ್ತಾನೋ, ಅವನು ಮತ್ತೆ ಮತ್ತೆ ಹೊಸ ಅಪರಾಧಗಳನ್ನ, ಹೊಸ ತಪ್ಪುಗಳನ್ನ ಮಾಡ್ತಾನೆ ಇರ್ತಾನೆ, ಶಿಕ್ಷೆಯನ್ನು ಅನುಭವಿಸ್ತಾನೆ ಇರ್ತಾನೆ. ಆದರೆ ಪೌರ್ವದೇಹಿಕವಾದ ಸ್ಮರಣೆ, ಹಿಂದಿನ ಜನ್ಮದಲ್ಲಿ ನಾನು ಯಾಕೆ ಪೂರ್ತಿ ಸಾಧನೆ ಮಾಡ್ಲಿಕ್ಕಾಗಿಲ್ಲ, ಏನು ನನ್ನಿಂದ ಅಪರಾಧವಾಯಿತು ಎಂಬತಕ್ಕಂಥ ಎಚ್ಚರಿಕೆ ಇದ್ದಾಗ ಮತ್ತೆ ಆ ತಪ್ಪನ್ನ ಮಾಡುವಂತ ಕೆಲಸಕ್ಕೆ ಹೋಗೋದಿಲ್ಲ. ಇದು ಬಹಳ ದೊಡ್ಡ ಸಂಗತಿ. ಯಾಕಂದ್ರೆ ತಪ್ಪು ಎಲ್ಲರೂ ಮಾಡ್ತಾರೆ, ತಪ್ಪಿ ಮಾಡುವಂಥದ್ದು ತಪ್ಪು ಅಂತ ಗೊತ್ತಿದ್ದು ಮಾಡೋದು ಅಪರಾಧ. ಅದಕ್ಕೋಸ್ಕರವಾಗಿ ಇದು ತಪ್ಪು, ಇದು ಮಾಡಬಾರದು, ಇದು ಒಳ್ಳೇದು, ಇದನ್ನು ಬಿಡಬಾರದು ಅನ್ನೋ ಒಂದು ನೆನಪು, ಆ ಒಂದು ಅರಿವು ನಮ್ಗೆ ಯಾವತ್ತೂ ಕೂಡ ಇರಬೇಕಾಗತ್ತೆ. ಅದನ್ನು ಕೃಷ್ಣ ಹೇಳ್ತಿದ್ದಾನೆ. ಹೀಗೆ ಒಂದು ಯೋಗಿಗಳ ಕುಲ, ಜ್ಞಾನಿಗಳ ಕುಲದಲ್ಲಿ ಹುಟ್ಟಿದಾಗ ತತ್ರ ಆ ಯೋಗಿಗಳ ಕುಲದಲ್ಲಿ, ಜ್ಞಾನಿಗಳ ಕುಲದಲ್ಲಿ ಇರ್ತಾನಲ್ಲ, ಅವಾಗ ಪೌರ್ವದೇಹಿಕಂ ತಂ ಬುದ್ಧಿ ಸಂಯೋಗಂ, ಹಿಂದಿನ ಜನ್ಮದ ಆ ಒಂದು ಪ್ರಜ್ಞೆ, ಆ ಒಂದು ಜನ್ಮ ಅಲ್ಲಿ ಏನೇನಾಯ್ತು ಆ ಎಲ್ಲ ಅರಿವು ಇರುತ್ತೆ. ವಸ್ತುತಃ ಗರ್ಭವಾಸದಲ್ಲಿದ್ದಾಗ, ತಾಯಿಯ ಗರ್ಭದಲ್ಲಿದ್ದಾಗ 7-8ನೇ ತಿಂಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪೂರ್ವ ಜನ್ಮದ ಸ್ಮರಣೆ ಇರುತ್ತೆ ಅಂತ ಪುರಾಣಾದಿಗಳು ಹೇಳುತ್ತೆ. ತಾಯಿ ಗರ್ಭದಲ್ಲಿದ್ದಾಗ 7-8ನೇ ತಿಂಗಳಲ್ಲಿ. ಆದ್ರೆ ದುರವಸ್ಥೆ ಏನು ಅಂತ ಹೇಳಿದ್ರೆ, ಗರ್ಭದಲ್ಲಿದ್ದಾಗ ಮಾತ್ರ, ಹೊರಗೆ ಬಂದ ತಕ್ಷಣ ಎಲ್ಲ ಮರ್ತೋಗ್ಬಿಡತ್ತೆ. ಅದಕ್ಕೆ ಹೇಳೋದು ಗರ್ಭೇ ವ್ಯಾಧೋ ಸ್ಮಶಾನೆ ಇದೆ. ಗರ್ಭವಾಸದಲ್ಲಿದ್ದಾಗ ಏನು ಒಂದು ಅಪರಾಧ ಪ್ರಜ್ಞೆ ಇರುತ್ತೆ, ಏನು ಪೂರ್ವ ಜನ್ಮದ ಸ್ಮರಣೆ ಇರುತ್ತೆ, ಅದು ಹೊರಗೆ ಬಂದ ಮೇಲೂ ಶಾಶ್ವತವಾಗಿದ್ಬಿಟ್ರೆ ಯಾರೂ ಮತ್ತೆ ಅಪರಾಧ ಮಾಡೋದಿಲ್ಲ, ತಪ್ಪು ಮಾಡೋದಿಲ್ಲ, ಸಾಧನ ಮಾರ್ಗದಲ್ಲಿ ಹಿಂದೆ ಬರೆಯೋದಿಲ್ಲ. ಅದು ಹೊರಗೆ ಬಂದ ಕೂಡಲೇ ಎಲ್ಲ ಮರ್ತು ಹೋಗ್ಬಿಡತ್ತೆ. ಆದರೆ ಎಲ್ಲರಿಗೂ ನೆನಪಿರೋದಿಲ್ಲ. ಇಂತಹ ಭರತನಂತ ಶ್ರೇಷ್ಠ ವ್ಯಕ್ತಿಗಳಿಗೆ ಮಾತ್ರ ನೆನಪಿರತಕ್ಕಂಥದ್ದು. ತಂ ಬುದ್ಧಿ ಸಂಯೋಗಂ, ಆ ಯೋಗ ಪ್ರಜ್ಞೆಯ ಒಂದು ಸಂಬಂಧ, ಆ ನೆನಪು ಪೂರ್ವ ಜನ್ಮದ ನೆನಪನ್ನ ಲಭತೆ ಪಡೆಯುತ್ತಾನೆ. ಮತ್ತು ತತಃ ಭೂಯ ಸಂಸಿದ್ಧೋ ಏತತೆ, ಈಗಾಗಲೇ ಒಂದಷ್ಟು ಸಾಧನೆ ಮಾಡಿದ್ದಾನೆ. ಭೂಯ ಮತ್ತೆ ಸಂಸಿದ್ಧೋ ಏತತೆ, ಹಿಂದೆಲ್ಲ ಪ್ರಯತ್ನ ಬರೀ ಸಿದ್ಧಿಗೋಸ್ಕರ, ಒಂದು ಫಲ ಪಡೀಲಿಕ್ಕೆ ಪ್ರಯತ್ನ ಆಗಿತ್ತು. ಈಗ ಸಂಸಿದ್ಧಿ, ಸಮ್ಯಕ್ ಸಿದ್ಧಿಗೋಸ್ಕರವಾಗಿ ಇನ್ನೂ ಉತ್ತಮವಾದ ಫಲ, ಮೋಕ್ಷ ಫಲವನ್ನ ಪಡಲೇಬೇಕು, ಸಾಧನಾ ಮಾರ್ಗದಿಂದ ಭ್ರಷ್ಟನಾಗಲೇಬೇಕು, ನಾನೊಬ್ಬ ಸಾಧಕ ಆಗ್ಲೇಬೇಕು ಎಂಬತಕ್ಕಂಥ ಹಠಕಟ್ಟಿ ಏನ್ ಮಾಡ್ತಾನೆ, ಪ್ರಯತ್ನವನ್ನ ಮಾಡ್ತಾನೆ. ಕುರುನಂದನ, ಕುರುವಂಶದ ಕುಡಿಯೇ, ಕುರುವಂಶದ ಒಬ್ಬ ಮಗುವೆ, ತತ್ರ ಯೋಗಿಗಳ ಜ್ಞಾನಿಗಳ ಸಮುದಾಯದಲ್ಲಿ ಅಥವಾ ಅವರ ವಂಶದಲ್ಲಿ ಅವರ ವಂಶದಲ್ಲಿ ಹುಟ್ಟಿದಂತ ವ್ಯಕ್ತಿಯು ಪೌರ್ವದೇಹಿಕಂ, ಹಿಂದಿನ ಜನ್ಮದಲ್ಲಿ ಗಳಿಸಿದ ತಂ ಬುದ್ಧಿ ಸಂಯೋಗಂ, ಆ ಒಂದು ಜ್ಞಾನದ ಸಂಬಂಧ, ಬುದ್ಧಿ ಅಂದ್ರೆ ಜ್ಞಾನ, ತಿಳುವಳಿಕೆ, ಅರಿವು, ಅಲ್ಲಿ ಏನೇನಾಯ್ತು ಎಂಬತಕ್ಕಂಥ ಅರಿವಿನ ಸಂಪರ್ಕವನ್ನು ಅಂದ್ರೆ ನೆನಪನ್ನು ಲಭತೆ ಪಡೆಯುತ್ತಾನೆ. ಮತ್ತು ತತಃ ಭೂಯ, ಪದ ತುಂಬಾ ಚೆನ್ನಾಗಿದೆ. ತತಃ ಭೂಯ ಸಂಸಿದ್ಧೋ ವೇದತೆ, ಬರೀ ಪ್ರಯತ್ನ ಅಲ್ಲ, ತತಃ ಭೂಯ, ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ನೋ ಅದಕ್ಕಿಂತಲೂ ಹೆಚ್ಚು ಪ್ರಯತ್ನ, ಅದಕ್ಕಿಂತಲೂ ಹೆಚ್ಚು ಪ್ರಯತ್ನವನ್ನ ಮಾಡಿ ಇನ್ನೂ ಪ್ರಯತ್ನಶೀಲನಾಗ್ತಾನೆ. ಈಗ ಒಬ್ಬ ವಿದ್ಯಾರ್ಥಿ ಏನೋ ಒಂದು ಗುರಿ ಇಟ್ಕೊಂಡಿರ್ತಾನೆ, ಆ ಗುರಿ ಮುಟ್ಲಿಕ್ಕೆ ಒಂದಷ್ಟು ಪ್ರಯತ್ನ ಮಾಡಿರ್ತಾನೆ, ಆದರೆ ತಾನು ಅಂದುಕೊಂಡ ಮಟ್ಟಿಗೆ, ನಿರೀಕ್ಷೆಯ ಮಟ್ಟಿಗೆ ಗುರಿ ಮುಟ್ಲಿಕ್ಕಾಗಿಲ್ಲ. ಆಮೇಲೆ ಏನ್ ಮಾಡ್ತಾನೆ, ಹೊಸ ಗುರಿಯ ಬೆನ್ನಟ್ಟುತ್ತಾನೆ. ಹೊಸ ಗುರಿ ಬೆನ್ನಟ್ಟುತ್ತಾಗ ಅವನಿಗೆ ಗೊತ್ತಾಗತ್ತೆ, ಓ, ಹಿಂದಿನ ಗುರಿಯನ್ನ ನಾನು ಮುಟ್ಲಿಕ್ಕೆ ಪರಿಶ್ರಮ ಸಾಲಿಲ್ಲ,
ಅಥವಾ ನನ್ನ ಉಪಾಯಗಳು ಆಲೋಚನೆಗಳು ಸಾಕಾಗ್ಲಿಲ್ಲ, ಇನ್ನೂ ಪರಿಶ್ರಮ ಬೇಕು ಅಂತ ತಿಳ್ಕೊಂಡು ಮತ್ತಷ್ಟು ಪ್ರಯತ್ನ ಪಡ್ತಾನೋ ಇಲ್ವೋ. ಹಾಗೆ ಯಾರಿಗೆ ಪೂರ್ವ ದೇಹದ ಸ್ಮರಣೆ ಇರುತ್ತೋ, ಪೂರ್ವ ಜನ್ಮದ ಸ್ಮರಣೆ ಇರುತ್ತೋ, ನಾನೀಗ ಮತ್ತೆ ಹುಟ್ಟಿದ್ದೇನೆ ಅಂದ್ರೆ ಪೂರ್ವ ಜನ್ಮದಲ್ಲಿ ನನ್ನ ಸಾಧನೆ ಪರಿಪೂರ್ಣವಾಗಿಲ್ಲ. ಪೂರ್ವ ಜನ್ಮದಲ್ಲಿ ನನ್ನ ಸಾಧನೆ ಯಾಕೆ ಪರಿಪೂರ್ಣವಾಗಿಲ್ಲ, ಅಲ್ಲೇನ್ ತೊಂದರೆ ಆಯ್ತು, ಅಲ್ಲೇನ್ ಲೋಪದೋಷಗಳಾಯ್ತು, ಅದೆಲ್ಲವನ್ನು ಕೂಡ ತಿದ್ದುಕೊಂಡು ಮತ್ತಷ್ಟು ತತಃ ಭೂಯ ಅದಕ್ಕಿಂತ ಜಾಸ್ತಿ ಪ್ರಯತ್ನ ಮಾಡ್ಲಿಕ್ಕೆ ಅವನು ಶುರು ಮಾಡ್ತಾನೆ. ಏನಕ್ಕೋಸ್ಕರ ಪ್ರಯತ್ನ? ಸಂಸಿದ್ಧು, ಸಮ್ಯಕ್ ಸಿದ್ಧಿ, ಮೋಕ್ಷವನ್ನ ಪಡಿಲೇಬೇಕು, ಮೋಕ್ಷೋಪಯೋಗಿಯಾದಂಥ ಅಪರೋಕ್ಷ ಜ್ಞಾನವನ್ನ ಪಡಿಲೇಬೇಕು, ನಾನೊಬ್ಬ ಸಾಧಕ ಆಗ್ಲೇಬೇಕು ಎಂಬ ಉದ್ದೇಶಕ್ಕೋಸ್ಕರವಾಗಿ ನಿರಂತರ ಪ್ರಯತ್ನವನ್ನ ಮಾಡ್ತಾನೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಶ್ರೀಕೃಷ್ಣಾರ್ಪಣಮಸ್ತು.